ಸ್ನೇಹಿತರೆ ನಮಸ್ಕಾರ. ಇದು ಒಂದು ರೀತಿಯಲ್ಲಿ ಕೆಲವರಿಗೆ ಒಂದು ಗಾದೆ ಮಾತು ಹೇಳ್ತಾರೆ. ಏನು ಹೇಳಿ, ಅಲ್ಪದಲ್ಲಿ ಐಶ್ವರ್ಯ ಬಂದರೆ ರಾತ್ರಿ ಹಿಡಿದು ಕೊಡೆ ಹಿಡ್ಕೊಂಡು ಕೂತ ಅಂತೇಳಿ. ಹಂಗಾಯಿತು ಇಲ್ಲೊಬ್ರು ಕತೆ. ಈಕೆ ಮಾಡಿದ್ದು ಒಂದೇ ಸೀರಿಯಲ್, ಆದರೆ ಅದರಲ್ಲಿ ಸಿಕ್ಕಂಥ ಪಾಪ್ಯುಲಾರಿಟಿ ಇದೆಯಲ್ಲ, ಇದು ಅಂತಿಂಥ ಪಾಪ್ಯುಲಾರಿಟಿ ಅಲ್ಲ. ಸೊ ದಟ್ ಇವತ್ತು ಪ್ರೊಡ್ಯೂಸರ್ ಪಟ್ಟಕ್ಕೆ ಈಕೆ ಬಂದು ನಿಂತಿದ್ದಾಳೆ. ಪ್ರೊಡ್ಯೂಸರ್ ಪಟ್ಟಕ್ಕೆ ಬಂದು ನಿಂತ ಬಳಿಕ ಎಲ್ಲೋ ಒಂದು ಕಡೆ ಈಕೆ ಅಹಂಕಾರದ ಅಮಲಿನಲ್ಲಿ ತೇಲ್ತಾ ಇದ್ದಾಳಾ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡಿದೆ. ಮಾಡಿದ್ದೆರಡು ಸಿನಿಮಾ, ಒಂದು ಸೀರಿಯಲ್. ಇಷ್ಟಕ್ಕೆ ಇವಳು ಈ ಲೆವೆಲ್ ಬಿಡ್ಲಪ್ಪನ್ನು ತೆಗೆದುಕೊಳ್ತಿರೋದು ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಸಾಕಷ್ಟು ಜನ ಕೇಳ್ತಾ ಇದ್ದಾರೆ. ಅದಕ್ಕೆ ಕಾರಣವೂ ಕೂಡ ಇದೆ. ಆಕೆ ಮಾಡಿದ್ದು ಸರಿಯೇ ಇರ್ಬೋದು, ಆದರೆ ಮಾಡಿದಂಥ ರೀತಿ ತಪ್ಪು ಅನ್ನೋದು ಕೆಲವರ ಅಭಿಪ್ರಾಯ. ಅದು ಕೂಡ ಈಗ ಈ ವಿಚಾರವನ್ನು ಬಹಿರಂಗಪಡಿಸಿರೋದು ಆಕೆಯಿಂದ ಅವಮಾನಕ್ಕೆ ಒಳಗಾದಂತಹ, ಆಕೆಯಿಂದ ಬಯಸಿಕೊಂಡಂತಹ ನಟನೆ. ಹೌದು, ಈಗ ನಾನು ಹೇಳ್ತಿರುವಂಥ ವಿಚಾರ ಬಹುಶಃ ನಿಮಗೆ ಗೊತ್ತಾಗಿರ್ಬೋದು. ತ್ರಿವಿಕ್ರಮ್ಗೆ ಮೇಘಾ ಶೆಟ್ಟಿ ಸೆಟ್ನಲ್ಲಿ ಬೈದರು ಅಂತೇಳಿ. ಯಾಕೆ ಬೈದರು, ಯಾಕೆ ಕ್ಲಾಸ್ ತೆಗೆದುಕೊಂಡ್ರು, ಒಂದು ಚಿಕ್ಕ ಫೋಟೋ ತಗೊಂಡಿದ್ದಕ್ಕೆ ಇಷ್ಟೆಲ್ಲ ಮಾಡಬೇಕಿತ್ತ, ಅದು ದೊಡ್ಡ ವಿಚಾರನ? ಹೀಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಎಲ್ಲವನ್ನು ಕೂಡ ಪಿನ್ ಟು ಪಿನ್ ನಿಮ್ಮ ಎದುರುಗಡೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾನು ನಿಮಗೆ ಇವಾಗ ಹೇಳ್ತಿರುವಂಥ ಸ್ಟೋರಿಗೆ ಎರಡು ಆಯಾಮ ಇದೆ. ಇಲ್ಲಿ ಎರಡು ವ್ಯಕ್ತಿಗಳಿದ್ದಾರೆ. ಎರಡು ವ್ಯಕ್ತಿಗಳ ವ್ಯಕ್ತಿತ್ವದ ಬಗ್ಗೆ ನಾನಿಲ್ಲಿ ಮಾತನಾಡಲೇಬೇಕು. ಒಂದು, ಬಿಗ್ ಬಾಸ್ ಮುಗಿದ ಬಳಿಕ ಯಾವುದೇ ಪ್ರಾಜೆಕ್ಟನ್ನು ಒಪ್ಪಿಕೊಂಡಿರಲಿಲ್ಲ. ಹೀಗಾಗಿ ಸಾಕಷ್ಟು ಜನ ಅಭಿಮಾನಿಗಳು ಕೇಳ್ತಾ ಇದ್ರು, ಯಾವಾಗಲೇ ನಿಮ್ಮ ಮುಂದಿನ ಪ್ರಾಜೆಕ್ಟು ಅಂತೇಳಿ. ಕೊನೆಗೆ ಒಂದು ಸೀರಿಯಲ್ನ ಪ್ರಾಜೆಕ್ಟನ್ನು ಒಪ್ಕೊಂಡಂತಹ ಬಗ್ಗೆ ಘೋಷಣೆಯನ್ನು ಕೂಡ ಮಾಡೇ ಬಿಡ್ತಾರೆ. ಅವರೇ ತ್ರಿವಿಕ್ರಮ್. ಹೌದು, ಬಿಗ್ ಬಾಸ್ನಿಂದ ಹೊರಗಡೆ ಬಂದ ಬಳಿಕ ತ್ರಿವಿಕ್ರಮ್ಗೆ ಸಿಕ್ಕಂತಹ ದೊಡ್ಡ ಅವಕಾಶ ಅಂತ ಹೇಳಿದ್ರೆ ಮುದ್ದು ಸೊಸೆ ಸೀರಿಯಲ್ನಲ್ಲಿ ನಾಯಕನಾಗಿ ನಟಿಸುವಂಥ ಅವಕಾಶ. ಕಲರ್ಸ್ ಕನ್ನಡದಲ್ಲಿ ಈ ಮುದ್ದು ಸೊಸೆ ಸೀರಿಯಲ್ಲು ಈಗ ಪ್ರಸಾರ ಆಗೋದಕ್ಕೆ ಸಿದ್ಧವಾಗಿದೆ. ತ್ರಿವಿಕ್ರಮ್ ನಾಯಕ ನಟನಾಗಿ ಕಾಣಿಸಿಕೊಂಡಿದ್ದಾರೆ. ಈ ಸೀರಿಯಲ್ನಲ್ಲಿ ನಟಿಯಾಗಿ ಇನ್ಸ್ಟಾಗ್ರಾಮ್ನಲ್ಲಿ ವೈರಲ್ ಆಗಿದ್ದಂತಹ ಮತ್ತು ಬೇರೆ ಬೇರೆ ಸೀರಿಯಲ್ನಲ್ಲಿ ಚಿಕ್ಕ ಚಿಕ್ಕ ಪಾತ್ರಗಳಲ್ಲಿ ನಟಿಸಿದಂಥ ಪ್ರತಿಮಾ ಅವರನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಸೀರಿಯಲ್ಗೆ ಸಂಬಂಧಿಸಿದಂತೆ ಒಂದು ಅಪ್ಡೇಟನ್ನು ತ್ರಿವಿಕ್ರಮ್ ಕೊಟ್ಟಿದ್ದಾರೆ. ಅಲ್ಲದೆ ಇದರಲ್ಲಾದಂಥ ಒಂದು ಕಹಿ ಘಟನೆಯನ್ನು ಕೂಡ ವಿವರಿಸಿದ್ದಾರೆ. ಈ ಘಟನೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದ್ದು, ತ್ರಿವಿಕ್ರಮ್ಗೆ ಯಾಕೆ ಹೀಗಾಯಿತು ಅಂತ ಹೇಳ್ಬಿಟ್ಟು ಕೆಲವರು ಪ್ರಶ್ನೆಯನ್ನು ಮಾಡ್ತಿದ್ರೆ, ಇನ್ನೂ ಕೆಲವರಿಗೆ ಅಲ್ಲ ಗುರು, ಈ ಲೆವೆಲ್ಗೆ ಈಗಲೇ ಗಾಂಚಿಲೆ ಆದರೆ ಇನ್ನು ಮುಂದೆ ಹೇಗೆ ಕತೆ ಅಂತಲೂ ಕೂಡ ಆ ಅವಮಾನ ಮಾಡಿದಂತಹ ಮತ್ತು ಈ ತ್ರಿವಿಕ್ರಮ್ ಮೇಲೆ ಒಂದು ರೀತಿಯಲ್ಲಿ ದರ್ಪವನ್ನು ಪ್ರದರ್ಶನ ಮಾಡಿದಂತಹ ನಟಿ ಕಮ್ ಪ್ರೊಡ್ಯೂಸರ್ ವಿರುದ್ಧ ಆಕ್ರೋಶವನ್ನು ಹೊರಗಡೆ ಹಾಕ್ತಿದ್ದಾರೆ. ಹೌದು, ಜೊತೆಯಲ್ಲಿ ಸೀರಿಯಲ್ನ ನಟಿಯಾಗಿದ್ದಂಥ ಮೇಘಾ ಶೆಟ್ಟಿ ಮತ್ತು ತ್ರಿವಿಕ್ರಮ್ ನಡುವೆ ಒಂದು ಸಮಸ್ಯೆ ಆಗ್ತದೆ. ಮೇಘಾ ಶೆಟ್ಟಿ ತ್ರಿವಿಕ್ರಮ್ ಅವರಿಗೆ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ. ಅಷ್ಟಕ್ಕೂ ಇವರಿಬ್ಬರ ನಡುವೆ ಕಿರಿಕ್ ಆಗೋಕ್ಕೆ ಕಾರಣ ಏನು ಅಂತೇಳಿ ಕೇಳಿದ್ರೆ ಅದೇ ಈ ಮುದ್ದು ಸೊಸೆ ಎನ್ನುವಂತಹ ಧಾರಾವಾಹಿ. ಏನು, ಯಾಕೆ ಹೇಳ್ತೀನಿ ನೋಡಿ. ಜೊತೆಯಲ್ಲಿ ಈ ಸೀರಿಯಲ್ನಲ್ಲಿ ಅಮ್ಮು ಪಾತ್ರದ ಮೂಲಕ ಮೇಘಾ ಶೆಟ್ಟಿ ಸಿಕ್ಕಾಬಟ್ಟೆ ಪಾಪ್ಯುಲಾರಿಟಿಯನ್ನು ಗಳಿಸಿದ್ರು. ಈ ಸೀರಿಯಲ್ ಯಾವ ಲೆವೆಲ್ನಲ್ಲಿ ಹಿಟ್ ಆಯಿತು ಅಂತ ಹೇಳಿದ್ರೆ ಸಿನಿಮಾಗಿಂತನೂ ಕೂಡ ಸೂಪರ್ ಹಿಟ್ ಆಗಿತ್ತು. ಅನಿರುದ್ಧ್ ಮತ್ತು ಈ ಮೇಘಾ ಶೆಟ್ಟಿ ಜೋಡಿ ಎಲ್ರಿಗೂ ಕೂಡ ಇಷ್ಟ ಆಗಿತ್ತು. ಅಸಲಿ ವಯಸ್ಸು ಅಪ್ಪ ಮಕ್ಕಳ ವಯಸ್ಸಾಗಿದ್ರೂ ಕೂಡ ಎಲ್ಲೋ ಒಂದು ಕಡೆ ಧಾರಾವಾಹಿಯ ಕತೆ ಮತ್ತು ಧಾರಾವಾಹಿಯ ಕತೆ ಹೋಗ್ತಾ ಇದ್ದಂಥ ರೀತಿ ಇವರಿಬ್ಬರನ್ನು ಕೂಡ ಎಲ್ಲಿಗೋ ಕರ್ಕೊಂಡೋಗಿ ನಿಲ್ಲಿಸ್ತು. ಅದಾದ ಬಳಿಕ ಯಾವಾಗ ಅನಿರುದ್ಧ್ ಪಾತ್ರದಲ್ಲಿ ಬದಲಾವಣೆ ಆಯಿತು, ನಂತರ ಸೀರಿಯಲ್ಗೆ ಹೊಡೆತ ಬೀಳೋಕ್ಕೆ ಶುರುವಾಯಿತು. ಇದಾದ ಬಳಿಕ ಈ ಧಾರಾವಾಹಿ ನಾನಾ ತಿರುವುಗಳನ್ನು ಪಡ್ಕೊಳ್ತು. ಕೊನೆಗೆ ಧಾರಾವಾಹಿ ಅಂತ್ಯವಾಯಿತು. ಅನಿರುದ್ಧ್ ಪಾತ್ರಕ್ಕೆ ಯಾವಾಗ ಹರೀಶ್ ಬಂದರು, ಅದಾದ ಬಳಿಕ ಆ ಮಟ್ಟದ ಸಕ್ಸಸ್ ಸಿಗಲಿಲ್ಲ. ಎಂಡ್ ಆಫ್ ದಿ ಡೇಗೆ ಸೀರಿಯಲ್ ಮುಗೀತು. ಈಗ ಈಕೆಗೆ ಸಾಕಷ್ಟು ಸಿನಿಮಾ ಅವಕಾಶಗಳು ಒಂದಾದ್ಮೇಲೆ ಒಂದು ಬಂದು, ಏನು ಭಾರೀ ಬಂದಿಲ್ಲ, ಒಂದು 2-3 ಸಿನಿಮಾಗಳಲ್ಲಿ ಅವಕಾಶ ಬಂತು. ಈಗ ಒಂದು ಕಡೆ ಈ ಸಿನಿಮಾ, ಮತ್ತೊಂದು ಕಡೆ ಈ ಸೀರಿಯಲ್ ಇಂಡಸ್ಟ್ರಿಯನ್ನು ಬಿಡಬಾರ್ದು ಅನ್ನೋ ಕಾರಣಕ್ಕೋ ಅಥವಾ ಒಳ್ಳೆ ದುಡ್ಡಾಗಿದೆ ಅನ್ನೋಂಥ ಕಾರಣಕ್ಕೋ ಸೀರಿಯಲ್ ಇಂಡಸ್ಟ್ರಿಗೆ ಮತ್ತೆ ವಾಪಸ್ ಬಂದಿದ್ದಾರೆ. ಆದರೆ ಈ ಬಾರಿ ಸೀರಿಯಲ್ ಇಂಡಸ್ಟ್ರಿಗೆ ಬಂದಿರೋದು ನಟಿಯಾಗಿ ಅಲ್ಲ, ನಿರ್ಮಾಪಕಿಯಾಗಿ ಅಂತೇಳಿ. ಹೌದು, ಜೊತೆಯಲ್ಲಿ ಧಾರಾವಾಹಿ ಬಹು ವರ್ಷಗಳ ಕಾಲ ಪ್ರಸಾರ ಆಗಿತ್ತು ಮತ್ತು ಈ ಧಾರಾವಾಹಿ ಜನಮೆಚ್ಚುಗೆಯ ಧಾರಾವಾಹಿ ಅಂತೇಳಿ ಪಟ್ಟವನ್ನು ಪಡೆದುಕೊಂಡಿತ್ತು. ವಿಶೇಷವಾಗಿ ಎಲ್ಲರಿಗೂ ಕೂಡ ಇಷ್ಟವಾದಂತಹ ಧಾರಾವಾಹಿ. ಇದರಲ್ಲಿ ಬಂದಂಥ ನಾಯಕ ಮತ್ತು ನಾಯಕಿ ಸೀರಿಯಲ್ ಮುಗಿದ ಬಳಿಕ ಏನಾಯಿತು, ಏನು ಮಾಡ್ತಿದ್ದಾರೆ ಅನ್ನೋಂಥ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಇತ್ತು. ಅದರಲ್ಲೂ ಕೂಡ ನಾಯಕಿ ಮೇಘಾ ಶೆಟ್ಟಿ ಕಣ್ಮರೆ ಆಗಿದ್ರು. ಎಲ್ಲಿ ಎನ್ನುವಂಥ ಪ್ರಶ್ನೆ, ಕುತೂಹಲ ಎಲ್ಲರಲ್ಲೂ ಕೂಡ ಇತ್ತು. ಇದೀಗ ಮೇಘಾ ಶೆಟ್ಟಿ ಒಂದು ಸಾಹಸಕ್ಕೆ ಕೈ ಹಾಕಿರೋದ್ರ ಜೊತೆಗೆ ಒಂದೊಳ್ಳೆ ಹವಾವನ್ನು ಕ್ರಿಯೇಟ್ ಮಾಡಿದ್ದಾರೆ. ಇದೇ ಕಾರಣಕ್ಕೆ ತ್ರಿವಿಕ್ರಮ್ ಹಾಗೂ ಮೇಘಾ ಶೆಟ್ಟಿ ನಡುವೆ ಕಿರಿಕ್ ಆಗಿದೆ ಅನ್ನೋಂಥದ್ದು ಗೊತ್ತಾಗಿದೆ. ಶೂಟಿಂಗ್ ಸ್ಪಾಟ್ನಲ್ಲಿ ಮೇಘಾ ಶೆಟ್ಟಿ ತ್ರಿವಿಕ್ರಮ್ಗೆ ಕ್ಲಾಸನ್ನು ತೆಗೆದುಕೊಂಡಿದ್ರು ಅನ್ನೋಂಥ ವಿಚಾರ ಬಹಿರಂಗ ಆಗಿದೆ. ಹೌದು, ಈಗಾಗಲೇ ಕನ್ನಡದಲ್ಲಿ ಮುದ್ದು ಸೊಸೆ ಸೀರಿಯಲ್ ಪ್ರಸಾರ ಆಗ್ತಾ ಇದೆ. ಇದು ರಿಮೇಕ್ ಸೀರಿಯಲ್ ಆಗಿದ್ರೂ ಕೂಡ ಕನ್ನಡದಲ್ಲಿ ಹಿಟ್ ಆಗಬಹುದು ಅನ್ನುವಂಥ ನಿರೀಕ್ಷೆ ಎಲ್ಲರೂ ಕೂಡ ಇಟ್ಕೊಂಡಿದ್ದಾರೆ.
ಚಿಕ್ಕ ವಯಸ್ಸಿನಲ್ಲೇ ಓದಬೇಕು ಅನ್ನುವಂಥ ಮಹದಾಸೆಯನ್ನು ಇಟ್ಕೊಂಡಿರುವಂಥ ಹುಡುಗಿಯನ್ನು ಆ ಊರಿನ ಗೌಡನ ಮಗನ ಮುಂದೆ ಮದುವೆ ಆಗುವಂತಹ ಒಂದು ಸನ್ನಿವೇಶದ ಧಾರಾವಾಹಿ ಈಗ ಶುರುವಾಗಿದೆ. ಈ ಸೀರಿಯಲ್ಗೆ ಬಂಡವಾಳವನ್ನು ಹೂಡಿರುವಂಥದ್ದು ಮೇಘಾ ಶೆಟ್ಟಿ. ಯಾರು? ಇದೇ ಮೇಘಾ ಶೆಟ್ಟಿ. ಈ ಸೀರಿಯಲ್ನ ಪ್ರೊಡ್ಯೂಸರ್ ಆಗಿರುವಂತಹ ಈ ಜೊತೆಯಲ್ಲಿ ಸೀರಿಯಲ್ನ ನಾಯಕ ನಟಿ ಈ ಮೇಘಾ ಶೆಟ್ಟಿ ಇಲ್ಲಿವರೆಗೆ ನಟಿಯಾಗಿದ್ರು. ಈಗ ಮೊದಲ ಬಾರಿಗೆ ಪ್ರೊಡ್ಯೂಸರ್ ಆಗಿ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಬಹುಶಃ ಇದೇ ಈಗ ಈಕೆಯ ತಲೆಯ ಮೇಲೆ ಸ್ವಲ್ಪ ಭಾರ ಕೂತಿದ್ರಿಂದ, ಆಮೇಲೆ ತಲೆ ಮೇಲೆ ಒಂದಷ್ಟು ಈ ತಾನೊಬ್ಬ ನಿರ್ಮಾಪಕಿ ಅನ್ನುವಂಥ ಅಹಂಕಾರ ತುಂಬಿಕೊಂಡಿರೋದ್ರಿಂದ ಅದಕ್ಕೆ ಸರಿಯಾಗಿ ಈಕೆ ವರ್ತಿಸ್ತಿದ್ದಾಳ ಅನ್ನುವಂಥ ಪ್ರಶ್ನೆ ಇದೆ. ಈಕೆಯು ಕೂಡ ನಟಿಯಾಗಿ, ಅದು ಕೂಡ ಡೆಬ್ಯೂ ಆಗಿ ಮೊದಲ ಬಾರಿಗೆ ನಟಿಯಾಗಿ ಸಿಕ್ಕಂಥ ಅವಕಾಶವನ್ನು ಸರಿಯಾಗಿ ಒಪ್ಪಿಸ್ಕೊಂಡಂಥ ಪರಿಣಾಮ ಮತ್ತು ಆ ಸೀರಿಯಲ್ ಕತೆ ಆಗಿದ್ದಂಥ ಪರಿಣಾಮ ಈ ಲೆವೆಲ್ಗೆ ಬಂದಲೇ ಹೊರತು ಈಕೆ ಏನು ಒಂದೇ ಸಲ ಈ ಏಣಿಯ ಕೊನೆಯ ಮೆಟ್ಟಿಲನ್ನು ಏರಿದೋಳಲ್ಲ, ಹಂತವಾಗಿ ಮೇಲೆ ಬಂದೋಳು. ಅದನ್ನು ಮರೆತಿರುವಂಥ ಈಕೆ ಈಗ ಒಂದು ಮೊದಲ ಸೀರಿಯಲನ್ನೇ ಪ್ರೊಡ್ಯೂಸ್ ಮಾಡೋದಕ್ಕೆ ಹೊರಟೆ ಅಂದ ತಕ್ಷಣ ಎಲ್ಲೋ ಒಂದು ಕಡೆ ಅಹಂಕಾರದ ತುದಿಯಲ್ಲಿ ತೇಲ್ತಾ ಇದ್ದಾಳ ಅನ್ನುವಂಥ ಪ್ರಶ್ನೆಯು ಕೂಡ ಮೂಡಿದೆ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಹುಡುಗಿಯರು ಪ್ರೊಡ್ಯೂಸರ್ ಆಗಿರೋದು ತುಂಬ ಕಡಿಮೆ. ಅವರು ಮಾಡಿದ್ದು ಒಂದೇ ಸೀರಿಯಲ್, ನಂತರ ಒಂದು ಸಿನಿಮಾವನ್ನು ಮಾಡಿದ್ದಾರೆ. ಇದೀಗ ನಟನೆ ಬಿಟ್ಟು ಫೈನಾನ್ಷಿಯಲ್ ನಿರ್ಮಾಪಕಿಯಾಗಿ ಕೆಲಸ ಮಾಡ್ತಿರೋದು ತುಂಬ ಜನರಿಗೆ ಶಾಕ್ ಆಗಿದೆ. ಕಾರಣ ಏನಂತ ಹೇಳಿದ್ರೆ, ಮೇಘಾ ಶೆಟ್ಟಿ ಇಷ್ಟೊಂದು ಹಣ ಮಾಡಿಬಿಟ್ರು ಅನ್ನೋದು ಎಲ್ಲರೂ ಪ್ರಶ್ನೆ. ಎಷ್ಟೆಷ್ಟೋ ಸಿನಿಮಾ, ಎಷ್ಟೆಷ್ಟೋ ಸೀರಿಯಲ್ ಮಾಡಿದವ್ರಿಗೂ ಈ ಪ್ರೊಡ್ಯೂಸ್ ಮಾಡೋಷ್ಟು ಹಣ ಮಾಡೋಕ್ಕೆ ಸಾಧ್ಯವಿಲ್ಲ. ಆದರೆ ಮೇಘಾ ಶೆಟ್ಟಿ ಈ ಒಂದೇ ಸೀರಿಯಲ್ಲು, ಒಂದೆರಡು ಸಿನಿಮಾದಲ್ಲಿ ಇಷ್ಟು ದುಡ್ಡು ಮಾಡಿಬಿಟ್ರ ಗುರು ಅಂತಲೂ ಕೂಡ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಿದ್ದಾರೆ. ಈ ದುಡ್ಡಿನ ಮೂಲ ಯಾವುದು ಅನ್ನುವಂಥ ಪ್ರಶ್ನೆಯೂ ಕೂಡ ಸಾಕಷ್ಟು ಜನರದ್ದು ಇದೆ. ಇರಲಿ, ಅದು ಅವ್ರದ್ದು ವೈಯಕ್ತಿಕ. ಈಗ ನಟಿಯಾಗಿದ್ದವರು ಒಂದು ಸೀರಿಯಲನ್ನು ನಿರ್ಮಾಣ ಮಾಡುವಷ್ಟು ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ. ಖುಷಿ. ಮೇಘಾ ಶೆಟ್ಟಿ ಮುದ್ದು ಸೊಸೆ ಸೀರಿಯಲ್ನ ಶೂಟಿಂಗ್ ಸಂದರ್ಭದಲ್ಲಿ ಸ್ಪಾಟ್ಗೆ ಹೋಗ್ತಾರೆ. ಈ ಸೀರಿಯಲ್ನಲ್ಲಿ ಒಂದು ಚಿಕ್ಕ ಪಾತ್ರವನ್ನು ಅವರು ಮಾಡಬೇಕಾಗಿತ್ತು. ಈ ವೇಳೆ ತ್ರಿವಿಕ್ರಮ್ ಮತ್ತು ಮೇಘಾ ಶೆಟ್ಟಿ ಜೊತೆಗೆ ಒಂದು ಸೀನ್ ಇರುತ್ತೆ. ಆ ಸಂದರ್ಭದಲ್ಲಿ ಒಂದು ಫೋಟೋವನ್ನು ಕ್ಲಿಕ್ಕಿಸ್ಕೊಳ್ತಾರೆ. ಇದನ್ನು ತ್ರಿವಿಕ್ರಮ್ ಖುಷಿಯಿಂದ, ಅಂದರೆ ಎಷ್ಟೇ ಆದರೂ ಕೂಡ ನಮ್ಮ ಬಾಸು, ನಮ್ಮ ಪ್ರೊಡ್ಯೂಸರು ಅಂತ ಹೇಳ್ಬಿಟ್ಟು ಖುಷಿಯಿಂದ, ಜೊತೆಗೆ ಮೇಘಾ ಶೆಟ್ಟಿ ಹೇಳಿಕೆಯಲ್ಲಿ ಒಳ್ಳೆ ಪಾಪ್ಯುಲರ್ ನಟಿ ಕೂಡ, ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡ್ತಾರೆ. ಇದು ಸಿಕ್ಕಾಬಟ್ಟೆ ಟ್ರೋಲ್ ಆಗಿ ವೈರಲ್ ಆಗಿತ್ತು. ಇದನ್ನು ನೋಡಿದಂಥ ಮೇಘಾ ಶೆಟ್ಟಿಗೆ ಸಿಕ್ಕಾಬಟ್ಟೆ ಕೋಪ ಬಂದ್ಬಿಡ್ತಂತೆ. ಇದೇ ಮೇಘಾ ಶೆಟ್ಟಿ ಅವತ್ತು ದರ್ಶನ್ ಜೊತೆಗಿನ ಫೋಟೋಸ್ಗಳನ್ನು ಹಾಕಿದಾಗ, ಈ ಪವಿತ್ರ ಗೌಡ, ಮೇಘಾ ಶೆಟ್ಟಿ ಮತ್ತು ದರ್ಶನ್ ಬರ್ತ್ಡೇ ಸೆಲೆಬ್ರೇಷನ್ ಫೋಟೋಸ್ ಹಾಕಿದಾಗ ಇದೇ ವಿಜಯಲಕ್ಷ್ಮಿ ಹೇಗೆ ಈಕೆಗೆ ಕ್ಲಾಸನ್ನು ತೆಗೆದುಕೊಂಡಿದ್ರು ಅನ್ನೋದನ್ನು ಬಹುಶಃ ಈಕೆ ಮರ್ತಿದ್ದಾಳೆ. ಯಾರು? ಮೇಘಾ ಶೆಟ್ಟಿ ಮರ್ತಿದ್ದಾಳೆ. ಇಲ್ಲಿ ತ್ರಿವಿಕ್ರಮ್ ಫೋಟೋ ಹಾಕಿದ ತಕ್ಷಣ ದೊಡ್ಡ ತಪ್ಪಾಗೋಯ್ತು, ಪರಮ ಅಪರಾಧ ಆಗೋಯ್ತು. ಆಗ ತ್ರಿವಿಕ್ರಮ್ಗೆ ಕೊಟ್ಟಿರುವಂಥ ಕೆಲಸ ಮೇಘಾ ಶೆಟ್ಟಿ, ಏನು, ನಾನು ನಿನಗೆ ನಟನೆ ಮಾಡುವಂಥ ಕೆಲಸ ಕೊಟ್ಟಿದ್ದೀನಿ, ಫೋಟೋ ಯಾಕೆ ಅಪ್ಲೋಡ್ ಮಾಡಿದೆ, ಯಾಕೆ ಆ ಸೀನನ್ನು ಲೀಕ್ ಮಾಡಿದೆ ಅಂತೇಳ್ಬಿಟ್ಟು ವಾಪಸ್ ಎಷ್ಟೇ ಖರ್ಚಾದರೂ ಪರವಾಗಿಲ್ಲ ರೀ, ಅದನ್ನು ರೀಶೂಟ್ ಮಾಡಿರಿ ಅಂತೇಳ್ಬಿಟ್ಟು ಮೇಘಾ ಶೆಟ್ಟಿ ಹೇಳ್ತಾರಂತೆ. ಪಾಪ ತ್ರಿವಿಕ್ರಮು ಏನೋ ನಮ್ಗೆ ಕೆಲಸ ಕೊಟ್ಟಿರುವಂಥ ಬಾಸ್ ಮೇಘಾ ಶೆಟ್ಟಿ. ಹೀಗಿರಬೇಕಾದ್ರೆ ತ್ರಿವಿಕ್ರಮ್ ಮೇಘಾ ಶೆಟ್ಟಿಗೆ ಸಲಾಮ್ ಹೊಡಿಲೇಬೇಕಲ್ವಾ? ಯಾಕಂದರೆ ಅವಕಾಶವೇ ಇಲ್ಲದಂಥ ಸಮಯದಲ್ಲಿ ಮನೆಯಲ್ಲಿ ಕೂತಿದ್ದಂತಹ ಈ ತ್ರಿವಿಕ್ರಮ್ಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅಂದರೆ ಸಹಜವಾಗಿ ತ್ರಿವಿಕ್ರಮ್ಗೆ ಈಕೆ ಬಾಸ್. ಈ ಸಂದರ್ಭದಲ್ಲಿ ತ್ರಿವಿಕ್ರಮ್ ಅವರು ಮೇಘಾ ಶೆಟ್ಟಿ ಜೊತೆಗಿನ ಫೋಟೋವೊಂದನ್ನು ಕ್ಲಿಕ್ಕಿಸ್ಕೊಂಡು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಕೊಳ್ತಾರೆ. ಇದು ಈಕೆಗೆ ಸಿಕ್ಕಾಪಟ್ಟೆ ಸಿಟ್ಟು ಬರುವಂತೆ ಮಾಡುತ್ತೆ ಅಂತ ಹೇಳಿದ್ರೆ ಎಂಥವ್ರಿಗಾದರೂ ಕೂಡ ಏನು ಅನಿಸುತ್ತೆ ನಿಮಗೆ ಹೇಳಿ? ನಾವಿನ್ನೂ ಕೂಡ ಸೀರಿಯಲ್ ಶೂಟಿಂಗ್ ಹಂತದಲ್ಲಿದ್ದೀವಿ. ಇನ್ನೂ ಸೀರಿಯಲ್ ತೆರೆಗೆ ಬಂದಿಲ್ಲ. ನಿರ್ದೇಶಕ ಯಾರು, ನಟಿ ಯಾರು, ಹೀರೋ ಯಾರು, ಯಾವುದೇ ಗುಟ್ಟನ್ನು ಬಿಟ್ಟು ಕೊಡಬಾರ್ದು. ಶೂಟಿಂಗ್ ಸೆಟ್ಗೆ ನಾನು ಬಂದಾಗ ನೀವು ಫೋಟೋವನ್ನು ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದು ಯಾಕೆ? ತೆರೆಗೂ ಮುನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಾಕೋದು ಸರಿನಾ ಅಂತ ಹೇಳ್ಬಿಟ್ಟು ಕ್ಲಾಸನ್ನು ತೆಗೆದುಕೊಂಡಿದ್ರಂತೆ ಮೇಘಾ ಶೆಟ್ಟಿ. ಅಷ್ಟಕ್ಕೆ ಸುಮ್ಮನಾಗದೆ ದುಡ್ಡು ಎಷ್ಟೇ ಖರ್ಚಾದರೂ ಪರವಾಗಿಲ್ಲ, ಆ ಚಿಕ್ಕ ಪಾತ್ರವನ್ನು ರೀಶೂಟ್ ಮಾಡಿ ಅಂತಲೂ ಕೂಡ ರೀಶೂಟ್ ಮಾಡಿಸಿದ್ರಂತೆ ಮೇಘಾ ಶೆಟ್ಟಿ. ಮೇಘಾ ಶೆಟ್ಟಿ ನಾನು ಮಾಡಿದಂಥ ಎಡವಟ್ಟಿಗೆ ಸರಿಯಾಗಿ ಕ್ಲಾಸನ್ನು ತೆಗೆದುಕೊಂಡ್ರು ಅಂತ ಹೇಳ್ಬಿಟ್ಟು ತ್ರಿವಿಕ್ರಮ್ ಹೇಳಿಕೊಳ್ಳುವಾಗ ಒಂದು ರೀತಿಯಲ್ಲಿ ಆಕ್ರೋಶ, ಒಂದು ರೀತಿಯಲ್ಲಿ ಪಾಪ ಪ್ರಜ್ಞೆ ಪ್ರತಿಯೊಬ್ಬರಿಗೂ ಕೂಡ ಮೂಡುತ್ತೆ. ಜೊತೆಗೆ ಏನು ಗುರು ಇದು, ಅಹಂಕಾರ ಅನ್ನೋದು ಈ ಲೆವೆಲ್ಲ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಸಾಕಷ್ಟು ಜನ ಕೇಳ್ತಾರೆ. ಯಾಕಂತ ಹೇಳಿದ್ರೆ ಈಕೆ ಕೂಡ ಇದೇ ರೀತಿ ಹಂತವಾಗಿ ಮೇಲ್ ಬಂದವಳು. ಈಗ ನಿರ್ಮಾಪಕಿ ಅಂದ ತಕ್ಷಣ ಏನೆರಡು ಕೊಂಬಂದ್ಬಿಡ್ತಾ ಇವಳಿಗೆ ಅನ್ನುವಂಥ ಪ್ರಶ್ನೆಯನ್ನು ಸಾಕಷ್ಟು ಜನ ಕೇಳ್ತಿದ್ದಾರೆ. ಅದಕ್ಕೆ ಹೇಳೋದು ನಾವು ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಕೂಡ, ಅಥವಾ ಎಷ್ಟೇ ಎತ್ತರಕ್ಕೆ ಹೋದರೂ ಕೂಡ ಹತ್ತುವಂಥ ಏಣಿಯನ್ನು ಯಾವತ್ತೂ ಕೂಡ ಮರಿಬಾರ್ದು ಅಂತೇಳಿ. ಇವತ್ತು ನಿರ್ಮಾಪಕಿ ಆಗಿರ್ಬೋದು, ಸಂತೋಷ. ಇವತ್ತು ಸಾಕಷ್ಟು ಹಣವನ್ನು ಮಾಡಿರ್ಬೋದು, ಅದು ಕೂಡ ಸಂತೋಷ. ಆದರೆ ಆ ಒಂದು ಕಾರಣಕ್ಕೆ ಯಾರೋ ಒಬ್ಬರು ಏನೋ ಒಂದು ತಪ್ಪು ಮಾಡಿದ್ರು ಅಂದ ತಕ್ಷಣ
ಈ ರೀತಿ ಕ್ಲಾಸನ್ನು ತೆಗೆದುಕೊಳ್ಳೋದು ಮತ್ತು ತಾನು ಬಂದಂಥ ಹಾದಿಯನ್ನು ಮರೆತು ಬಿಡೋದು ಮತ್ತು ತಾನು ಇದೇ ರೀತಿ ಮಾಡಿದಂಥ ಎಡವಟ್ಟುಗಳನ್ನು ಕೂಡ ಮರೆತು ಬಿಡೋದು ಎಷ್ಟು ಸರಿ ಅನ್ನೋದು ಸಾಕಷ್ಟು ಜನರ ಪ್ರಶ್ನೆ. ಇದೇ ಮೇಘಶೆಟ್ಟಿ ಮಾಡಿದಂಥ ಎಡವಟ್ಟಿಗೆ ವಿಜಯಲಕ್ಷ್ಮಿ ದರ್ಶನ್ ಅವರು ತೆಗೆದುಕೊಂಡಂಥ ಕ್ಲಾಸನ್ನು ಕೂಡ ಕೇಳ್ತಿದ್ದಾರೆ. ಅಕ್ಕ ನೀನು ಅವತ್ತು ಮಾಡಿದ್ದು ನೆನಪಿದ್ಯಾ ಅಕ್ಕ ಅಂತಲೂ ಕೂಡ ಸಾಕಷ್ಟು ಜನ ಈಗ ಕಮೆಂಟ್ ಮಾಡ್ತಿದ್ದಾರೆ. ಅದಕ್ಕೆ ಹೇಳೋದು ಎಲ್ಲರ ಕಾಲನ್ನು ಎಳಿತದೆ ಕಾಲ ಅಂತೇಳಿ. ಇವತ್ತು ಮೇಘಶೆಟ್ಟಿ, ನಾಳೆ ಇನ್ನೊಬ್ರು. ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಇರಬೇಕು ಮೇಘ. ಈಗ ನಿಮಗೆ ಸಿಕ್ಕಿರುವಂತಹ ಅವಕಾಶ ತುಂಬ ಸಣ್ಣ ವಯಸ್ಸಿನಲ್ಲಿ ಸಿಕ್ಕಿರುವಂಥ ಒಂದೊಳ್ಳೆ ಅವಕಾಶ, ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ. ಅದನ್ನು ಬಿಡ್ಕೊಂಡು ಈ ರೀತಿ ಐಶ್ವರ್ಯ ಬಂತು ಅರ್ಧ ರಾತ್ರಿಯಲ್ಲಿ ಎದ್ದು ಕೊಡೆ ಹಿಡಿತೀನಿ ಅಂತೇಳಿ ಹಿಡ್ಕೊಂಡ್ರೆ ಕೊನೆಗೆ ಕೊಡೆನೂ ಉಳಿಯಲ್ಲ, ಐಶ್ವರ್ಯನೂ ಉಳಿಯಲ್ಲ ಅನ್ನೋದನ್ನು ಮರಿಬೇಡಿ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಮೇಘಶೆಟ್ಟಿಯ ಈ ಅಹಂಕಾರದ ವರ್ತನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.